ಸ್ಟೇಜ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಮತ್ತೆ ಮತ್ತೆ ಬರಂದಿಲ್ಲ. ಹಲೋ, ಮಹತ್ವಪೂರ್ಣ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಸೂರಾಲು ಕ್ಷೇತ್ರದಲ್ಲಿ ನಡೀತಾ ಇರುವಂಥ ಸಂಭ್ರಮದ ಲಕ್ಷ ದೀಪೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳನ್ನು ಕ್ಷೇತ್ರದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತಾ ಕ್ಷೇತ್ರದಲ್ಲಿ ಇದೀಗ ದೀಪ ಪ್ರಜ್ವಲನೆಯ ಕಾರ್ಯಕ್ರಮ ನಡೆದು ದೀಪೋತ್ಸವ ಮುಂದುವರಿತಾ ಇದೆ. ಸಂದರ್ಭದಲ್ಲಿ ಕ್ಷೇತ್ರದಲ್ಲಿ ಹಲವಾರು ವರ್ಷಗಳಿಂದ ಪರಿಚಾರಕರಾಗಿ ಸೇವೆ ಸಲ್ಲಿಸಿದಂತ ಗಣ್ಯ
ಗಣ್ಯರನ್ನ ಗುರುತಿಸಿ ಗೌರವಿಸಿ ಸನ್ಮಾನಿಸುವಂತಹ ಹೊತ್ತು ಈ ಕ್ಷಣದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗಿರುವವರು ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರರಾದಂಥ ಶ್ರೀ ತಿಲಕ್ ಅಯ್ಯನವರು ಹಾಗೆ ಧರ್ಮಪತ್ನಿಯವರು ಇದೀಗ ಅರಮನೆಯ ಆನುವಂಶಿಕ ಮುಕ್ತೇಶ್ವರರಾದಂಥ ತಿಲಕ್ ಅಯ್ಯನವರಿಂದ ಕ್ಷೇತ್ರದಲ್ಲಿ ಪರಿಚಾರಕರಾಗಿ ಸೇವೆ ಸಲ್ಲಿಸಿದ ಮಹನೀಯರನ್ನ ಗೌರವಿಸುವ ಕ್ಷಣ ಆಗಮಿಸಿದ ಭಕ್ತಾದಿಗಳು ದೇವಸ್ಥಾನದ ಮುಂಭಾಗದಲ್ಲಿರುವ ವೇದಿಕೆಯಲ್ಲಿ ಸಜ್ಜುಗೊಂಡು ಗೌರವ ಸ್ವೀಕರಿಸುವ ಮಹನೀಯರನ್ನ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ ಹುರಿದುಂಬಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮೊದಲಿಗೆ ಶ್ರೀ ಕೆ ಸೀತಾರಾಮ್ ಅಡಿಗರು ಕೊರ್ಚಿಬೆಟ್ಟು 1947ರಲ್ಲಿ ಜನಿಸಿದ ಸೀತಾರಾಮ್ ಅಡಿಗರಿಗೆ ಇದೀಗ 79 ವರ್ಷ. ಅವರ ತಂದೆ ಶ್ರೀ ಅನಂತಯ್ಯ ಅಡಿಗರು, ತಾಯಿ ಶ್ರೀಮತಿ ಗಂಗಮ್ಮ, ಹೆಂಡತಿ ಲೀಲಾವತಿ ಅಡಿಗ. ಇವರಿಗೆ 3 ಮಕ್ಕಳು. ಕ್ಷೇತ್ರದಲ್ಲಿ 30ನೇ ವಯಸ್ಸಿನಿಂದ ಪ್ರಧಾನ ಅರ್ಚಕರಾಗಿ ಸೇವೆ ಸಲ್ಲಿಸುತ್ತಿರುವ ಮಹನೀಯರನ್ನು ಸೂರಾಲು ಲಕ್ಷ ದೀಪೋತ್ಸವದ ಈ ಶುಭ ಗಳಿಗೆಯಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನ ಕ್ಷೇತ್ರದ ಆನುವಂಶಿಕ ಮುಕ್ತೇಶ್ವರರಾದಂಥ ತಿಲಕ್ ಪ್ರಸಾದ್ ಜಿ ಅಯ್ಯನವರು ಗೌರವಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಸೀತಾರಾಮ್ ಅಡಿಗರ ಪರವಾಗಿ ಅವರ ಮಗ ಸುರೇಶ್ ಅಡಿಗರು ಈ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಗೌರವದ ಶಾಲು, ಪೇಟ, ಮಾಲೆ ಹಾಗೆ ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸನ್ಮಾನ ಮುಂದುವರಿದು ಮುಂದಿನ ಮಹನೀಯರು ಮುಕ್ತೇಶ್ವರರೊಂದಿಗೆ ಸೂರಾಲು ನಾರಾಯಣಮಡಿ ಇವರು ಕೂಡ ಸೇರಿಕೊಂಡಿದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸುತ್ತಾ ಗೌರವವನ್ನು ಸ್ವೀಕರಿಸುವ ಮುಂದಿನ ಮಹನೀಯರು ಪ್ರಭಾಕರ್ ಕರಬರು ಸೂರಾಲು. ಜನಿಸಿದ್ದು 5/12/1947ರಲ್ಲಿ. ಶ್ರೀಯುತರಿಗೆ ಇದೀಗ 79 ವರ್ಷ. ಇವರ ತಂದೆ ರಾಘವೇಂದ್ರ ಕರಬರು, ತಾಯಿ ಕಮಲಾಕ್ಷಮ್ಮ. 1982ರಿಂದ ನಿರಂತರ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವರ ಪತ್ನಿ ಪ್ರೇಮಲತಾ ಭಟ್. 1982ರಿಂದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಹನೀಯರನ್ನು ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನ ಅರಮನೆಯ ಮುಕ್ತೇಶ್ವರರು ಶಾಲು ಹೊದಿಸುವುದರ ಮೂಲಕ ಹಾಗೆ ಗೌರವದ ಪೇಟವನ್ನು ತೊಡಿಸುವುದರ ಮೂಲಕ ಗೌರವದ ಮಾಲೆಯ ಮೂಲಕ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಮಹನೀಯರು ಗಣಪಯ್ಯ ಭಟ್ ಹೊಸೂರು. ಶ್ರೀಯುತರು ಹುಟ್ಟಿದ ದಿನ 17/7/1949. ಇವರಿಗೆ ಇದೀಗ 77 ವರ್ಷ. ಇವರ ತಂದೆ ದಿವಂಗತ ವಾಸುದೇವ್ ಭಟ್, ತಾಯಿ ದಿವಂಗತ ಲಕ್ಷ್ಮಿ ಅಮ್ಮ. ಇವರ ಹೆಂಡತಿ ಶ್ರೀಮತಿ ಸುಮತಿ ಭಟ್. 3 ಜನ ಮಕ್ಕಳು, ಅದರಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಣು. ಚಿಕ್ಕಂದಿನಿಂದಲೇ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರನ್ನು ಲಕ್ಷ ದೀಪೋತ್ಸವದ ಈ ಶುಭ ಗಳಿಗೆಯಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನು
ಅರಮನೆಯ ಮೊಕ್ತೇಸರರು ಶಾಲನ್ನು ಹೊದಿಸಿ ಪೇಟವನ್ನು ತೊಡಿಸಿ ಗೌರವದ ಮಾಲೆಯನ್ನು ತೊಡಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸುತ್ತಿರುವುದು ಕ್ಷೇತ್ರದ ಭಕ್ತಾದಿಗಳಾಗಿ ನಮ್ಮೆಲ್ಲರ ಹೆಮ್ಮೆ. ಚಪ್ಪಾಳೆಯ ಮೂಲಕ ಶ್ರೀಯುತರನ್ನು ಭಕ್ತಾದಿಗಳೆಲ್ಲರೂ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಮುಂದಿನ ಮಹನೀಯರು ನಾಗರಾಜರಾವ್. ಇವರಿಗೆ ಇದೀಗ 66 ವರ್ಷ. ತಂದೆ ಗೋವಿಂದರಾವ್, ತಾಯಿ ಸರಸ್ವತಿ ಅಮ್ಮ, ಇವರ ಹೆಂಡತಿ ವೇದಾವತಿ ಅಮ್ಮ. 23ನೇ ವರ್ಷದಿಂದ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಇವರಿಗೆ 2 ಗಂಡು ಮಕ್ಕಳು. ಮಹನೀಯರನ್ನು ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಹಾಗೆ ಶಿವರಾಮ್ ಸಾಲಿಯನ್, ಗುರಿಕಾರರು, ಮೊಗವೀರಪೇಟೆ. ಇವರ ತಂದೆ ಶ್ರೀ ಗುರುವ ಮರಕಾಲ, ತಾಯಿ ಕನಕ ಮರಕಾಲ್ತಿ. ಇವರಿಗಿದೀಗ 65 ವರ್ಷ. ಚಿಕ್ಕಂದಿನಿಂದಲೇ ಸೂರಾಲು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿರುವ ಶ್ರೀಯುತರಿಗೆ 1 ಹೆಣ್ಣು 2 ಗಂಡು ಮಕ್ಕಳು. ಇವರ ಹೆಂಡತಿ ಲಕ್ಷ್ಮಿ. ಶ್ರೀಯುತರನ್ನು ಲಕ್ಷ ದೀಪೋತ್ಸವದ ಈ ಶುಭ ಗಳಿಗೆಯಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನು ಅರಮನೆಯ ಮೊಕ್ತೇಸರರು ಹಾಗೆ ಅರ್ಚಕರು ಕೂಡಿಕೊಂಡು ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಹಾಗೆ ಕೃಷ್ಣ ನಾಯ್ಕ ಒಳಬೈಲು. ಶ್ರೀಯುತರಿಗೆ ಇದೀಗ 70 ವರ್ಷ. ಹೆಂಡತಿ ಸಾಂತುಬಾಯಿ. 2 ಹೆಣ್ಣು 2 ಗಂಡು ಮಕ್ಕಳು. ತಂದೆ ತಿಮ್ಮ ನಾಯ್ಕ್, ತಾಯಿ ಗಂಗೆಬಾಯಿ. ಸೂರಾಲು ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ಭಕ್ತಾದಿಗಳಾಗಿ ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶಿವರಾಮ್ ಸಾಲಿಯನ್ ಹಾಗೂ ಕೃಷ್ಣ ನಾಯ್ಕ ಒಳಬೈಲು. ಹಾಗೆ ಬಾಬಣ್ಣ ನಾಯ್ಕ ಪಡಜಡ್ಡು, 65 ವರ್ಷ. ಹೆಂಡತಿ ನಾಗಿಬಾಯಿ. 2 ಗಂಡು 1 ಹೆಣ್ಣು ಮಕ್ಕಳು ಇವರಿಗೆ. ಶ್ರೀಯುತರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಗೋವಿಂದ ಶೇರಿಗಾರ್ ಜಡ್ಡಿನ ಸಾಲು. ಕ್ಷೇತ್ರದಲ್ಲಿ ದೀವಟಿಗೆ ಚಾಕರಿಯನ್ನು ಸಲ್ಲಿಸುತ್ತಾ ಬಂದಿರುವ ಗೋವಿಂದ ಶೇರಿಗಾರರಿಗೆ ಇದೀಗ 83 ವರ್ಷ. ಇವರ ತಂದೆ ರಂಗಣ್ಣ ದೇವಾಡಿಗ, ತಾಯಿ ಕೂಸಿ ಶೇರಿಗಾರ್ತಿ ಜಡ್ಡಿನ ಸಾಲು. ಇವರ ಹೆಂಡತಿ ಯಮುನಾ ಶೇರಿಗಾರ್ತಿ. ಇವರಿಗೆ 1 ಹೆಣ್ಣು 2 ಗಂಡು ಮಕ್ಕಳು. ಚಿಕ್ಕಂದಿನಿಂದಲೇ ಶ್ರೀ ಕ್ಷೇತ್ರದಲ್ಲಿ ದೀವಟಿಗೆ ಚಾಕರಿಯನ್ನು ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಇವರಿಗೆ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನು ಕೂಡ ಅರಮನೆಯವರು ಗೌರವದ ಶಾಲು ಹಾಗೂ ಪೇಟ, ಮಾಲೆ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಪ್ಪು ಸೇರಿಗಾರ ಕಸಿನ ಮನೆ. ಪಂಚವಾದ್ಯ ಚಾಕರಿಯಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿರುವ ಇವರಿಗಿದೀಗ 75 ವರ್ಷ. ಇವರ ಹೆಂಡತಿ ಚಿಕ್ಕ ಶೇರಿಗಾರ್ತಿ, ತಂದೆ ಕೃಷ್ಣ ಶೇರಿಗಾರ, ತಾಯಿ ರಾಧಾ ಶೇರಿಗಾರ್ತಿ. ಶ್ರೀಯುತರಿಗೆ 2 ಗಂಡು 3 ಹೆಣ್ಣು ಮಕ್ಕಳು. ಅಪ್ಪು ಶೇರಿಗಾರ್ ಕಸಿನ ಮನೆ ಇವರನ್ನು ಕೂಡ ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಗೌರವಿಸಿ ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಮುಂದಿನ ಮಹನೀಯರು ಅಪ್ಪು ಶೇರಿಗಾರ್ ಪಡುಮನೆ. ಶ್ರೀಯುತರಿಗೆ ಇದೀಗ 72 ವರ್ಷ ವಯಸ್ಸು. ಇವರ ಹೆಂಡತಿ ಕಲ್ಯಾಣಿ ಶೇರಿಗಾರ್ತಿ, ತಂದೆ ರಾಮ ಶೇರಿಗಾರ, ತಾಯಿ ನರ್ಸಿ ಶೇರಿಗಾರ್ತಿ ಪಡುಮನೆ. ಇವರಿಗೆ 4 ಹೆಣ್ಣು ಮಕ್ಕಳು. ಸಮ್ಮೇಳ ಚಾಕರಿಯನ್ನು ಚಿಕ್ಕಂದಿನಿಂದಲೇ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಶ್ರೀಯುತರನ್ನು
ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಶುಭ ಗಳಿಗೆಯಲ್ಲಿ ಗೌರವಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಶ್ರೀಯುತರನ್ನು ಕೂಡ ಅರಮನೆಯ ಮುಕ್ತೇಶ್ವರರು ಹಾಗೆ ಅರ್ಚಕರು ಕೂಡಿಕೊಂಡು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದಿನ ಮಹನೀಯರು ಶ್ರೀಕೃಷ್ಣ ಮೊಗವೀರಪೇಟೆ ಅಜ್ಜಿಮನೆ. ಶ್ರೀಯುತರಿಗೆ ಇದೀಗ 49 ವರ್ಷ ವಯಸ್ಸು. ಇವರ ಹೆಂಡತಿ ಸರೋಜಾ, ತಂದೆ ಚಿನ್ನಸ್ವಾಮಿ, ತಾಯಿ ಚಂದುಮರಕಾಲ್ತಿ. ಶ್ರೀಯುತರಿಗೆ ಒಬ್ಬಳು ಮಗಳು ರಚನಾ. ಶ್ರೀಯುತರು ಕೂಡ ಕ್ಷೇತ್ರದಲ್ಲಿ ಚಿಕ್ಕಂದಿನಿಂದಲೇ ಸೇವೆ ಸಲ್ಲಿಸುತ್ತಾ ಬಂದಿರುತ್ತಾರೆ. ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಶ್ರೀಯುತರನ್ನು ಸನ್ಮಾನಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ಮುಂದಿನ ಮಹನೀಯರು ಶ್ರೀ ಟಿ ಲಕ್ಷ್ಮೀನಾರಾಯಣ ಆಚಾರ್ಯ. ಇವರ ತಂದೆ ದುಗ್ಗಪ್ಪ ಆಚಾರ್ ಸಾಗರ, ತಾಯಿ ಲಕ್ಷ್ಮಿ. ಇವರ ಹೆಂಡತಿ ಪಾರ್ವತಿ ಆಚಾರ್ತಿ. ಇವರಿಗೆ 6 ಮಕ್ಕಳು, 4 ಹೆಣ್ಣು 2 ಗಂಡು ಮಕ್ಕಳು. ಶ್ರೀಯುತರು ಕ್ಷೇತ್ರದಲ್ಲಿ ಸೇವಾ ಕೌಂಟರ್ನಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ಕ್ಷೇತ್ರದಲ್ಲಿ ಪರಿಚಾರಕರಾಗಿ ಸೇವೆ ಸಲ್ಲಿಸಿ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಗೌರವವನ್ನು ಸ್ವೀಕರಿಸಿದ ಎಲ್ಲ ಮಹನೀಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಗೌರವಿಸಿದ ಅನುವಂಶಿಕ ಮುಕ್ತೇಸರಾದಂಥ ತಿಲಕ್ ಪ್ರಸಾದ್ ಜಿ ಅಯ್ಯನವರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇದೀಗ
ಕ್ಷೇತ್ರದಲ್ಲಿ ಈ ಬಾರಿ ನಡೆದಂಥ ಲಕ್ಷ ದೀಪೋತ್ಸವದ ಪೂರ್ವಭಾವಿಯಾಗಿ 3 ದಿನಗಳ ಕಾಲ ರಂಗೋಲಿಯನ್ನು ಬಿಡಿಸಿ ಸೇವೆ ಸಲ್ಲಿಸಿದಂಥ ವಿಶಾಲ ಮಹೇಶ್ ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮೊಂದಿಗೆ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾದಂಥ ಅಭಯ್ ಚಂದ್ರ ಜೈನ್ ಇವರು ಕೂಡ ಕೂಡಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೆ ವಿಜಯ್ ಕೊಡವೂರು ಇವರು ಕೂಡ ವೇದಿಕೆಗೆ ಬಂದು ಸೇರಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಗಿನ್ನಿಸ್ ರೆಕಾರ್ಡ್ ಹೋಲ್ಡರ್ ಸಂಜಯ ಕಾಡೂರು ಇವರು ಕೂಡ ಕ್ಷೇತ್ರದಲ್ಲಿ 3-4 ದಿನಗಳಿಂದ ರಂಗೋಲಿಯನ್ನು ಬಿಡಿಸುವಲ್ಲಿ ಶ್ರಮಿಸಿರುತ್ತಾರೆ. ಇವರು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಕ್ಷೇತ್ರದಲ್ಲಿ ಇಂದು ಭಜನಾ ಸೇವೆಯನ್ನು ಸಲ್ಲಿಸಿದಂಥ ವಿಪ್ರ ಶ್ರೀ ಮಹಿಷಾಮರ್ದಿನಿ ಭಜನಾ ತಂಡ ನೀಲವರ ಇದರ ಎಲ್ಲ ಭಜಕರಿಗೂ ವಂದಿಸುತ್ತಾ ಕ್ಷೇತ್ರದ ಲಕ್ಷ ದೀಪೋತ್ಸವದ ಈ ಸುಸಂದರ್ಭದಲ್ಲಿ ಭಜನೆ ಸಲ್ಲಿಸಿದಂಥ ವಿಪ್ರಶ್ರೀ ಮಹಿಷಮರ್ದಿನಿ ಭಜನಾ ತಂಡ ನೀಲವರ ಇದರ ಅಧ್ಯಕ್ಷರು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಜಯ್ ಬನ್ನಿ. ತಂಡದವರು ಧನ್ಯವಾದಗಳು. ಗೌರವಿಸಿ ಸನ್ಮಾನಿಸಿದ ಅರಮನೆಯ ಮೊಕ್ತೇಸರರಿಗೆ ಹಾಗೆ ಅಭಯ್ ಚಂದ್ರ ಜೈನ್ ಅವರಿಗೆ, ವಿಜಯ ಕೊಡವೂರು ಅವರಿಗೆ ಕ್ಷೇತ್ರದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
ಇದೀಗ ನಮ್ಮೊಂದಿಗೆ ಉಡುಪಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಯಶ್ಪಾಲ್ ಎ ಸುವರ್ಣ ಇವರು ಕೂಡಿಕೊಂಡಿದ್ದಾರೆ. ಇವರಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೂ ಕೂಡ ಅರಮನೆಯ ಮೊಕ್ತೇಸರರು ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆ ವಿಜಯ್ ಕೊಡೂರ್ ಇವರಿಗೆ ಮೊಕ್ತೇಸರರನ್ನು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂಥ ಶ್ರೀ ಕೆ ರಘುಪತಿ ಭಟ್ ಇವರು ಕೂಡಿಕೊಂಡಿದ್ದಾರೆ. ಸರ್, ದಯವಿಟ್ಟು ವೇದಿಕೆಗೆ ಬಂದು ಅರಮನೆಯವರಿಂದ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಹಾಗೆ ಇದೀಗ ಧರ್ಮಸ್ಥಳ ಸ್ವಸಹಾಯ ಸಂಘದ ಬ್ರಹ್ಮಾವರ ವಲಯ ಅಧಿಕಾರಿಯಾದಂಥ ರಮೇಶ್ ಪಿ ಕೆ ಸರ್ ನಮ್ಮಲ್ಲಿದ್ದಾರೆ. ದಯವಿಟ್ಟು ಸರ್ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ರಾಜೇಶ್ ಶೆಟ್ಟಿ ಬಿರ್ತಿ ಉದ್ಯಮಿಗಳು ಬ್ರಹ್ಮಾವರ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ ಸರ್. ಸೂರಾಲು ಲಕ್ಷ ದೀಪೋತ್ಸವ ಈ ಕಾರ್ಯಕ್ರಮಕ್ಕೆ ಆಗಮಿಸುವ ಭಕ್ತಾದಿಗಳು ಕಂಗೊಳಿಸುವ ದೀಪರಾಶಿಯನ್ನು ಕಣ್ತುಂಬಿಕೊಂಡು ಇನ್ನು ಕೆಲವೇ ಕ್ಷಣಗಳಲ್ಲಿ ರಥೋತ್ಸವ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹಾಗೆ ಅರಮನೆಯ ಮೈದಾನದಲ್ಲಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದ್ದು, ಹಾಗೆ ಅರಮನೆ ಮೈದಾನದಲ್ಲಿ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿದ್ದು, ಆಗಮಿಸುವ ಎಲ್ಲ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ದೇವರ ಗಂಧ ಪ್ರಸಾದವನ್ನು ಸ್ವೀಕರಿಸಿ ತೆರಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಭಕ್ತಿ ಭಾವಗಳ ರಸಸಿಂಚನ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಸಾಗಿ ಬರಲಿಕ್ಕಿದೆ. ಆಗಮಿಸಿದಂತ ಎಲ್ಲ ಕಲಾಭಿಮಾನಿಗಳು ಹಾಗೂ ಭಕ್ತಾಭಿಮಾನಿಗಳು ವೇದಿಕೆಯ ಮುಂಭಾಗದಲ್ಲಿ ಆಸನವನ್ನ ಸ್ವೀಕರಿಸುವಂತೆ ಕೋರಿಕೊಳ್ತಾ ಇದ್ದೇವೆ. ಇದೀಗ ನಿಲ್ಲುವುದು ಈ ಒಂದು ವೇದಿಕೆಯಲ್ಲಿ ವಿಘ್ನ ನಿವಾರಕ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಗೀತೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂತೆ ಕರಾವಳಿ ಕರ್ನಾಟಕದ ಅತ್ಯಂತ ಪ್ರಬುದ್ಧ ಗಾಯಕಿ ಸೌಮ್ಯ ಭಟ್ ಕಟೀಲು ಇವರನ್ನ ತುಂಬಾ ಪ್ರೀತಿಯಿಂದ ನಾವು ವೇದಿಕೆಗೆ ಬರಮಾಡಿಕೊಂಡು ಗೀತೆಯನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಬಹಳಷ್ಟು ಹರ್ಷದಿಂದ ಲಕ್ಷದೀಪದ ಸಂಭ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಂಧುಗಳೇ. ತಮ್ಮೆಲ್ಲರ ಜೀವನವು ಹೀಗೆ ಆ ದೀಪದಿಂದ ಬೆಳಗ್ತಾ ಇರಲಿ ಎನ್ನುವಂಥ ಶುಭ ಹಾರೈಕೆಗಳೊಂದಿಗೆ ಗೀತೆಯನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೀತಿ ಚಪ್ಪಾಳೆಗಳೊಂದಿಗೆ ನಾವು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಕಟೀಲು ದುರ್ಗಾ ಪರಮೇಶ್ವರಿ ಕ್ಷೇತ್ರದಿಂದ ಬಹುಶಃ ಸೂರಾಲು ಮಹಾಲಿಂಗೇಶ್ವರ ದೇವರ ಕ್ಷೇತ್ರಕ್ಕೆ ಸಂಗೀತದ ಒಂದು ಜರ್ನಿಗೆ ಬಂದಿದ್ದಾರೆ. ಅವರನ್ನ ತುಂಬಾ ಪ್ರೀತಿ ವೆಲ್ಕಮ್ ಮಾಡಿಕೊಂಡು ಗೀತೆಯನ್ನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ.
ನಿತಿನ್ ರಾಜರಾಮ್ ಶಾಸ್ತ್ರಿ ಅವರೇ ಬಹಳ ಸೊಗಸಾದಂತಹ ಹಾಗೆ ಇದೆ. ಇನ್ನು ವೇದಿಕೆಯಲ್ಲಿ ಹಾಡ್ತಾ ಇದರ ಜೊತೆಗೆ ಸೂರಾಲು ಅರಮನೆ ಹಾಗೂ ಮಹಾಲಿಂಗೇಶ್ವರ ಸನ್ನಿಧಾನದಲ್ಲಿ ಸೇರಿರುವಂಥ ಎಲ್ಲ ಭಕ್ತರನ್ನು ಮನರಂಜಿಸುವಂಥ ಒಂದಷ್ಟು ಪ್ರಯತ್ನಗಳನ್ನು ನಾವು ಮಾಡ್ತೀವಿ ಅನ್ನೋ ವಿನಂತಿಯನ್ನು ಮಾಡಿಕೊಂಡು ಮತ್ತೊಮ್ಮೆ ದೇವಾಲಯದ ಪರವಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಅನ್ನ ಸಂತರ್ಪಣೆ ನಡೀತಾ ಇದೆ, ಅದರ ಜೊತೆಗೆ ಲಕ್ಷದೀಪದ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಕಿರು ರಥೋತ್ಸವದ ವೈಭವ ಕೂಡ ನಡೀಲಿಕ್ಕಿದೆ. ಎಲ್ಲ ಕಾರ್ಯಕ್ರಮದಲ್ಲಿ ದಯವಿಟ್ಟು ಎಲ್ಲರೂ ಭಾಗಿಯಾಗಿ ಜೊತೆಗೆ ಸಂಗೀತವನ್ನು ಆಲಿಸಿ ಎನ್ನುವಂತಹ ಒಂದು ಪ್ರೀತಿಯ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಂಡು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಮತ್ತಷ್ಟು ನಮ್ಮ ಈಗಾಗಲೇ ಸಂಘಟಕರು ಸೂಚಿಸಿದ್ರು, ದಯವಿಟ್ಟು ಆದಷ್ಟು ಎಲ್ಲರ ಸಹಕಾರವನ್ನು ನಿರೀಕ್ಷಿಸಿದ ಕಾರ್ಯಕ್ರಮದ ಕೊನೆಯವರೆಗೂ ನಾವು ಮುಂದುವರಿಸಬೇಕೆನ್ನುವಂಥ ಇಚ್ಛೆ ನಮ್ಮದು. ಜೊತೆಗೆ ಒಂದು ದೀಪವನ್ನು ಹಚ್ಚಿ ಮನೆಯಲ್ಲಿ ದೇವನನ್ನ ಸ್ತುತಿಸುವುದರೊಂದಿಗೆ ಆ ದೇವರ ಕೃಪೆಗೆ ಪಾತ್ರರಾಗುವಂತಹ ಒಂದು ಪದ್ಧತಿ ಸಂಸ್ಕೃತಿ ನಮ್ಮಲ್ಲಿದೆ. ಹಾಗಿರುವಾಗ ಲಕ್ಷ ಲಕ್ಷ ದೀಪಗಳನ್ನು ಬೆಳಗಿ ಆ ಲಕ್ಷ ದೀಪದ ಬೆಳಕಲ್ಲಿ ದೇವರನ್ನ ಪೂಜಿಸಿ ಪ್ರಾರ್ಥಿಸಿ ಫಲಗಳನ್ನು ನಾವು ಅಪೇಕ್ಷಿಸುವ ರೀತಿಯಲ್ಲಿ ಅದೆಷ್ಟು ಇಚ್ಛೆಗಳು ಇರ್ಬೋದು, ನಮ್ಮೆಲ್ಲ ಕಷ್ಟ ನಷ್ಟಗಳು ಎಲ್ಲವೂ ದೂರಾಗಿ ಕೂಡ ಎಲ್ಲವೂ ನಮಗೆ ದೇವರು ನೀಡ್ತಾರೆ ಎನ್ನುವಂಥದ್ದು ನಂಬಿಕೆಯೊಂದಿಗೆ ಲಕ್ಷ ದೀಪೋತ್ಸವ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಈ ಒಂದು ಸಂದರ್ಭಗಳಲ್ಲಿ ಕಾರ್ತಿಕ ಮಾಸದಲ್ಲಿ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಸೂರಾಲು ಪರಿಸರದ ಈ ಒಂದು 1300 ವರ್ಷಗಳ ಇತಿಹಾಸ ಇರುವಂತಹ ಶಿಲಾಮಯ ದೇಗುಲದಲ್ಲಿ ವಿರಾಜಮಾನರಾಗಿರುವಂತಹ ಮಹಾಲಿಂಗೇಶ್ವರ ಸನ್ನಿಧಾನದ ಲಕ್ಷದೀಪದಲ್ಲಿ ಪ್ರತಿಯೊಬ್ಬರ ಜೀವನದ ಪ್ರತಿಯೊಂದು ಆಸೆ ಆಕಾಂಕ್ಷೆಗಳು ಈಡೇರಲಿ, ಎಲ್ಲ ಜೀವನದಲ್ಲಿ ಒಳ್ಳೆ ಬೆಳಕು ಮೂಡಲಿ ಎನ್ನುವಂಥ ಒಂದು ಪ್ರೀತಿಯ ಶುಭ ಹಾರೈಕೆಯೊಂದಿಗೆ ನಾವು ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸಂಘಟಕರ ಕೆಲವೊಂದು ರಿಕ್ವೆಸ್ಟ್ಗೆ ಗೀತೆಯನ್ನು ವೇದಿಕೆಯಲ್ಲಿ ಪ್ರಸ್ತುತಪಡಿಸುವಂತಹ ಗಾಯಕಿ ಭವ್ಯ ಬಂಡಿಮಠ ಇವರನ್ನ ತುಂಬಾ ಪ್ರೀತಿಯಿಂದ ನಾವು ಸ್ವಾಗತಿಸಿಕೊಂಡು ಗೀತೆಯನ್ನ ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ.
ಕಾರ್ಯಕ್ರಮದಲ್ಲಿ ಹಾಡ್ತಾ ಇದ್ದಾರೆ ಮತ್ತು ತುಂಬ ಪ್ರೀತಿಯ ಧನ್ಯವಾದಗಳನ್ನ ಗಾಯಕಿ ಭವ್ಯ ನಿಮಗೆ ತಿಳಿಸಿಕೊಡ್ತಾ ಇದ್ದಾವೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾವೆ. ಇನ್ನಷ್ಟು ಸೊಗಸಾದಂತಹ ಗೀತೆಯೊಂದಿಗೆ ಕಾರ್ಯಕ್ರಮದಲ್ಲಿ ಮುಂದಿನೊಂದು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇರುವಂತಹ ಒಬ್ಬ ಕಲಾವಿದ, ಬಹಳಷ್ಟು ನಿರೀಕ್ಷೆಯಿಂದ ನಾವೆಲ್ಲೂ ಕೂಡ ಕಾಯ್ತಿರುವಂತಹ, ಇತ್ತೀಚೆಗಷ್ಟೇ ಬಹಳಷ್ಟು ಸಾಧನೆಗಳನ್ನು ಮಾಡಿ ನಿರಂತರವಾಗಿ ಸಾಧನೆಗಳ ಮುಖಾಂತರವಾಗಿ ಸಂಗೀತದ ಪಯಣವನ್ನು ಮುಂದುವರಿಸ್ತಾ ಇರುವಂತಹ ಗಾಯಕನ ನಾವು ವೇದಿಕೆಯಲ್ಲಿ ಪರಿಚಯಿಸ್ತಾ ಇದ್ದೇವೆ. ಏನೇ ತುಂಬಿ ಹಾಡುವೇನು ಈ ಒಂದು ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿ ವಿಜೇತರಾಗಿ ತದನಂತರವಾಗಿ ಸರಿಗಮಪದಲ್ಲಿ ಬಹಳಷ್ಟು ಜನರನ್ನ ರಂಜಿಸಿ, ಜೊತೆಗೆ ಉದಯ ಟಿವಿಯ ಸಂಗೀತ ಮಹಾಯುದ್ಧ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಿ ವಿಜೇತರಾಗಿ ಇತ್ತೀಚೆಗಷ್ಟೇ ಸತತವಾಗಿ 24 ಗಂಟೆಗಳ ಕಾಲ ಸಂಗೀತವನ್ನ ಹಾಡೋದ್ರ ಮುಖಾಂತರವಾಗಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡಿರುವಂತಹ ಶ್ರೀಯುತ ಯಶವಂತ್ MG ಇವರನ್ನ ತುಂಬ ಪ್ರೀತಿಯಿಂದ ನಾವು ಕಾರ್ಯಕ್ರಮದ ಮುಖ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಇವತ್ತು ಕೂಡ ನಿರಂತರವಾಗಿ 40 ಗಂಟೆಗಳ ಕಾಲ ಬಹುಶಃ ದೂರದ ಅಹಮದಾಬಾದ್ನಲ್ಲಿ ಕಿಶೋರ್ ಕುಮಾರ್ ಅವರ ಸಂಗೀತ ಕಾರ್ಯಕ್ರಮವನ್ನು 36 ಗಂಟೆಗಳ ಕಾಲ ಕೊಟ್ಟು ದಾಖಲೆಯನ್ನು ಮಾಡಿದ್ರು. ಇವತ್ತು ಮಂಗಳೂರಿನಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಸತತವಾಗಿ 40 ಗಂಟೆಗಳ ಕಾಲ 130 ಜನ ಗಾಯಕರೊಂದಿಗೆ ಒಡಗೂಡಿ ನಿರಂತರವಾಗಿ ಹಾಡುವ ಮುಖಾಂತರವಾಗಿ ಮತ್ತೊಂದು ಸಾಧನೆಯನ್ನು ಮಾಡಿ ನೇರವಾಗಿ ನಮ್ಮ ಈ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿಕೊಳ್ತಾ ಇದ್ದಾರೆ. ಅವರನ್ನ ತಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಸ್ವಾಗತಿಸಿಕೊಂಡು ಅದ್ಭುತವಾದಂತಹ ಮಹಾಲಿಂಗೇಶ್ವರನನ್ನ ಸ್ತುತಿಸುವಂತಹ ಗೀತೆಯನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ನಮಸ್ಕಾರ ಮಾರ್ರೆ, ಎಲ್ರಿಗೂ ನಮಸ್ಕಾರ. ಹೆಂಗಿದ್ರಿ? ನೀವೆಂತ ಕಾಣೋದಿಲ್ಲ ಈಚೆಗೆ, ನಮ್ಮ ಲೈಟ್ ಭಯಂಕರ ತೆಕ್ಕೊಂಡಿದೆ. ಈಗ ಕಂಡ್ರೆ ಮತ್ತು ಆರಂಭದ ಓಕೆ, ಒಳ್ಳೆ ಮಳೆ ಬಂದಿತ್ತು. ಅದೇ ಬೆಳೆ ಮಾತ್ರ ಲಗಡೆ ಎದುರಾಯ್ತು ಅಲ್ಲ. ಏನೇ ಇರಲಿ, ಆದರೆ ವೃಷ್ಟಿ ಬಂದಾಗ ಅಂದರೆ ಮಳೆ ಬಂದಾಗ ದೇವರು ಪುಣ್ಯದ ಸುಖ ತಡೆಕೊಂಡು ಹೋಗ್ತಾರಂತೆ. ಹಾಗಾಗಿ ಆ ಒಂದು ನಂಬಿಕೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಹಾಗಾಗಿ ಮಹಾಲಿಂಗೇಶ್ವರನ ಸನ್ನಿಧಾನದಲ್ಲಿ ದೇವರನ್ನು ಹಾಡಿ ಹೊಗಳುತ್ತಾ ಇನ್ನು ಮುಂದಕ್ಕೆ ನಿಮ್ಮ ವಿಭಿನ್ನವಾದಂತಹ ಎಲ್ಲ ಅದ್ಭುತವಾದಂಥ ಗೀತೆಗಳನ್ನು ತಮ್ಮಲ್ಲಿ ಪ್ರಸ್ತುತಪಡಿಸ್ತೇವೆ. ಓಕೆ, ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದೀರಿ. ಒಮ್ಮೆ ಶಿವನನ್ನು ಸ್ತುತಿಸಿ ಹೋಗೋಣ. ರೆಡಿ? ಓಂ ಶಿವಾಯ ನಮಃ ಹೇಳಿ ಒಮ್ಮೆ ಜೋರಾಗಿ. ಓಂ ಶಿವಾಯ ನಮಃ. ಅಲ್ಲಿ ನಮ್ಮ ಬೆಂಗಳೂರು ಬಂದಂತಹ ನಮ್ಮ ನಿತಿನ್ ಹೇಳ್ತಾ ಇದ್ದೀವಿ, ಎಂತ ಮಾರ್ರೆ ಆಡಿಯನ್ಸ್ ಮಾತಾಡೋದಿಲ್ಲ ಅಂತ. ಬೇಜಾರಾಗ್ತದೆ ನಿತಿನ್? ಇಲ್ಲಲ್ಲ, ಅಲ್ಲ ಬೇಜಾರಾಗೋದಿಲ್ಲ. ಒಮ್ಮೆ ಜೋರಾಗಿ ಹೇಳ್ಬೇಡ. ಓಂ ಶಿವಾಯ ನಮಃ. ಇನ್ನು ಗಟ್ಟಿಯಾಗಿದೆ. ಓಂ ಶಿವಾಯ ನಮಃ. Ready? ಓಂ ಶಿವಾಯ ನಮಃ. ಧನ್ಯವಾದಗಳು. ಈಗ ನಾನು ಹೆಂಗಂತ ಹಾಗೆ ಮಾಡ್ಕೊಂಡು ರೆಡಿ? ಹರ 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 ಮಹಾದೇವ. ಹರ 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 ಮಹಾದೇವ.
ಶಿವತರಾಯ ಚ ಅಣ್ಣ ಬ್ರಹ್ಮಾಂಡ ಕೋಟಿ ಅಖಿಲ ಪರಿಪಾಲನ ಪೂರಣ ಜಗಚಾರಣ ಸತ್ಯ ದೇವ ದೇವ ಪ್ರಿಯ ವೇದ ವೇದಾಂತ ಸಾರ ಯಜ್ಞ ಯಜ್ಞೋಮಯ ನಿಶ್ಚಲ ದುಷ್ಟ ನಿಗ್ರಹ ಸಪ್ತಲೋಕ ಸಂರಕ್ಷಣ ಸೋಮ ಸೂರ್ಯ ಅಗ್ನಿಲೋಚನ ಶ್ವೇತ ವೃಷಭ ವಾಹನ ಶೂಲಪಾಣಿ ಭುಜಗಭೂಷಣ ತ್ರಿಪುರ ನಾಶನರ್ದನ ವ್ಯೋಮಕೇಶ ಮಹಾಸೇನ ಜನಕ ಪಂಚವಕ್ರ ಪರಶುಹಸ್ತನ ಓಂ ಶಿವೋಹಂ ಓಂ ಶಿವೋಹಂ ರುದ್ರರೂಪಂ ಭಜೇಹಂ 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 ತ್ರಿಕಾಂಡನೇತ್ರ ತ್ರಿನೇತ್ರ ಶೂಲಂ ತ್ರಿಶೂಲಪಾತ್ರಂ ಸತ್ಯ ಪ್ರಭಾವ ದಿವ್ಯ ಪ್ರಕಾಶ ಸ್ವರೂಪ ನಿಷ್ಠ ಪಂಚಾದಿ ನಿಷ್ಕಳಂಕೋಹಂ ನಿಜ ಪೂರ್ಣ ಬೋಧಹಂ ಗತ್ಯದಾತ್ಮಾಹಂ ನಿತ್ಯ ಬ್ರಹ್ಮೋ ಮುಕ್ತಕಾಶೋಹಂ ಸತ್ಸಿತ್ ಪ್ರಮಾಣಮೋ ಮೂಲ ಪ್ರಮೇಯವೋ ಅಯಂ ಬ್ರಹ್ಮಾಸ್ಮಿ ಓಮೋ ಅಹಂ ಬ್ರಹ್ಮಾಸ್ಮಿ ಓಮೋ ಗಣ 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 ಸಹಸ್ರಗಂಡ ಸಪ್ತ ವಿಹರತಿ ಢಮ 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 ಢುಮ 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 ಶಿವ ಶವ ಢುಕನಾದ ವಿಹರತಿ ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ 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 ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ 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 ವೀರಭದ್ರಾಯ ಅಗ್ನಿನೇತ್ರಾಯ ಘೋರಸಂಹಾರಾಯ ಸಕಲ ಲೋಕಾಯ ಸರ್ವಭೂತಾಯ ಸತ್ಯ ಸಾಕ್ಷಾತ್ಕಾರ ಶಂಭೋ ಶಂಭೋ ಶಂಶರ ಓಂ ಶಿವೋಹಂ ಶಿವೋಹಂ ರುದ್ರನಾಮಂ ಭಜೇಹಂ 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 ಓಂ ಶಿವೋಹಂ ಓಂ ಶಿವೋಹಂ ರುದ್ರನಾಮಂ ಭಜೇಹಂ 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 ಶಂಕರ ಶಂಭೋ ಓಂ ಶಿವೋಹಂ ಒಮ್ಮೆ ಹಾಡಿರಿ. ಓಂ ಶಿವೋಹಂ ರುದ್ರನಾಮಂ ಭಜೇಹಂ. ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಿ. ನಮ್ಮ ಊರಿನ ಒಂದು ಸಂಸ್ಕಾರ ಬಹಳಷ್ಟು ಅದ್ಭುತವಾಗಿದೆ. ಹಾಗೆ ನಮ್ಮದು ಒಂದಷ್ಟು 2-3 ಗೀತೆಗಳಿದೆ. ಎಲ್ಲ ನೀವು ಅಂತ ಭಜನೆ ಮಾಡಲಿಕ್ಕಿದ್ದೀರಿ. ನಾವು ಎಲ್ಲರೂ ಸೇರಿ ಸೇವೆಯನ್ನು ಸಲ್ಲಿಸೋಣ. ಧನ್ಯವಾದಗಳು. ಎಲ್ಲ ಪ್ರೀತಿಯ ಇತರೆಯ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಶ್ರೀ ಯಶವಂತ್ ಅವರೇ.
ಬಹಳಷ್ಟು ಗೀತೆಗಳು ನಮ್ಮ ಮುಂದೆ ಇನ್ನಷ್ಟು ಗೀತೆಗಳು ಜೊತೆಗೆ ನೀವು ಕೂಡ ಹಾಡಬೇಕು. ಈ ಗೀತೆಯನ್ನು ಹಾಡಿದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ. ಬಹುಶಃ ಇದೊಂದು ಗೀತೆ ತಮಿಳು ಚಲನಚಿತ್ರದ ನಾನು ಕಡಲು ಎನ್ನುವಂತಹ ಚಲನಚಿತ್ರದ ಒಂದು ಗೀತೆ. ಬಹುಶಃ ಬಹಳಷ್ಟು ಜನ ನೋಡಿರ್ಬೋದು, ನೋಡದೇ ಇರೋರಿಗೆ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ರಿಕ್ವೆಸ್ಟ್ ಮಾಡಿಕೊಳ್ಳುವಂತಹ ವಿನಂತಿ. ಆ ಚಲನಚಿತ್ರವನ್ನು ಒಮ್ಮೆ ಸಾಧ್ಯ ಆದರೆ ನೋಡಿ. ನಾನು ಕಡಲು ಬಹಳಷ್ಟು ವರ್ಷಗಳಾಗಿ ರಿಲೀಸ್ ಆಗಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರುವಂತಹ ಅಂಗವೈಕಲ್ಯ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ನಾವು ಆ ಚಿತ್ರದಲ್ಲಿ ನೋಡ್ಬೋದು. ಬಹುಶಃ ಆರೋಗ್ಯಕರವಾಗಿರುವಂತಹ ನಮ್ಮ ದೇಹವನ್ನು ನೋಡಿದ್ರೆ ಆ ಚಲನಚಿತ್ರವನ್ನು ನೋಡಿದಾಗ ನಾವು ಸಂತುಷ್ಟರಾಗ್ತೇವೆ. ನನ್ನಲ್ಲಿ ಅದಿಲ್ಲ ಇದಿಲ್ಲ ಇರುವಂತಹ ಭಾವಗಳು ದೂರಾಗಿ ಇರುವುದನ್ನು ಕೊಟ್ಟಿರುವಂತಹ ದೇವರಿಗೆ ಮತ್ತೊಮ್ಮೆ ನಾವು ಕೃತಜ್ಞರಾಗಿ ಮುಂದಿನ ದಿನಗಳನ್ನು ನಾವು ನಡೆಸುತ್ತೇವೆ ಎನ್ನುವುದು ನಂಬಿಕೆ ನನಗಿದೆ. ಖಂಡಿತಲ್ಲೂ ಸಾಧ್ಯದ ಚಲನಚಿತ್ರವನ್ನು ನೋಡಿ ಎನ್ನುವುದು ಪ್ರೀತಿಯ ವಿನಂತಿಯನ್ನು ಮಾಡಿಕೊಂಡು ಮತ್ತೊಂದು ಸೊಗಸಾದ ಗೀತೆಗಳಿಗೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರುವೆ. ಮಂಜುನಾಥನ ಕುರಿತಾದದ್ದು ಸೊಗಸಾದ ಗೀತೆಗಳಿಗೆ ಕಾರ್ಯಕ್ರಮ ತಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಶ್ರೀಯುತ ನಿತಿನ್ ರಾಜಗೋಪಾಲ್ ಶಾಸ್ತ್ರಿ ಅವರು. ಅವರನ್ನು ತುಂಬ ಪ್ರೀತಿಯಿಂದ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿಕೊಳ್ಳಿ ಎನ್ನುವುದು ವಿನಂತಿ ಮಾಡಿಕೊಂಡು ಗೀತೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇಲ್ಲ? ಎಲ್ರಿಗೂ ನಮಸ್ಕಾರ. ನಾನು ಹೇಗೆ ಹಾಡ್ತೀರೋ ಹಾಗೆ ನೀವು ಹಾಡ್ತೀರಾ? ಮಂಜುನಾಥ ಶ್ರೀ ಮಂಜುನಾಥ ಲವ್ಲಿ ಮಂಜುನಾಥ ಶ್ರೀ ಮಂಜುನಾಥ क्या बात है. महाप्राणदीपं शिवं शिवं बहुकाररूपं शिवं शिवं महासूर्यचन्द्रादिनेत्रं पवित्रं महाप्राणतिमिरान्तकं सुरदातं महाकान्तिबीजं महादिव्यतेजं महानीतमेतं भजे मंजुनाथं. शङ्कराय भयङ्कराय नमः शिवाय शिवकराय महाप्राणदीपं शिवं शिवं भजे मंजुनाथं शिवं शिवं द्वैताक्षरं साधनाईश्वरं दशदशयङ्गमं चतुर्दशसङ्गमं पञ्चभूतात्मकं षट्शत्रुनाशकं सप्तस्वरेश्वरं मण्डलेश्वरं नवरसमनोहरं
ಧನ್ಯವಾದಗಳು ಶ್ರೀತಾ ನಿತಿನ್ ರಾಜವಂಶಾಸ್ತಿಯವರೇ. ಬಹಳಷ್ಟು ದೂರದಿಂದ ಬಂದಿದ್ದೀರಾ. ಹಾಗೆ ಜೊತೆಯಾಗಿ ನಾವೆಲ್ಲ ಬಹಳಷ್ಟು ಬಾರಿ ತಮ್ಮನ್ನ ಹಲವಾರು ರಿಯಾಲಿಟಿ ಶೋಗಳಲ್ಲಿ ನಮ್ಮ ಗೀತೆಗಳನ್ನ ಕೇಳಿದ್ದೇನೆ. ಇದೀಗ ನೇರವಾಗಿ ಅವರ ಗೀತೆಗಳನ್ನ ಕೇಳುವಂತಹ ಯೋಗ ಸುಯೋಗ ಬಂದರೆ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಬಹುಶಃ ಸಂಗೀತಗಳನ್ನಾಗಬೇಕಾದ್ರೆ ಒಂದು ಜನ್ಮದಲ್ಲಿ ಸಂಪೂರ್ಣವಾಗಿ ಹುಚ್ಚು ಹಿಡಿದವರಂತೆ ಸಂಗೀತವನ್ನು ಆಲಿಸಬೇಕಂತೆ, ಮತ್ತೊಂದು ಜನ್ಮದಲ್ಲಿ ಹುಚ್ಚು ಹಿಡಿದವರನ್ನು ಹಾಡಬೇಕಂತೆ. ಆಗ ಜನ್ಮದ ಫಲವಾಗಿ ಮುಂದಿನ ಜನ್ಮದಲ್ಲಿ ಸಂಪೂರ್ಣ ಸಂಗೀತಗಾರರಾಗಿ ಹುಡ್ತಾರೆ ಅಂತ ವಿಷಯ. ಬಹಳಷ್ಟು ವರ್ಷಗಳಿಂದ ಸಂಗೀತ ಕ್ಷೇತ್ರದಲ್ಲಿ ದೇಶ ವಿದೇಶಗಳಲ್ಲಿ ಅತ್ಯಂತ ಶ್ರೇಷ್ಠ ಕಲಾವಿದರಿಗೆ ಕಾರ್ಯಕ್ರಮ ನೀಡಿರುವಂತಹ ರಿದಮ್ ಪ್ಯಾಡ್ ವಾದಕ ಶ್ರೀತ ವಾಮನ್ ಬೈಲೂರು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನಲ್ಲಿ ಭಾಗಿಯಾಗಿ ಅವರು ದಾಖಲೆಯನ್ನು ಮಾಡಿರುವಂತಹ ಮತ್ತೋರ್ವ ನಮ್ಮ ವಾದಕ ಕಲಾವಿದ. ಇವರು ಕೂಡ ಸತತವಾಗಿ 24 ಗಂಟೆಗಳ ಕಾಲ ರಿದಮ್ ಪ್ಯಾಡ್ ವಾದನದಲ್ಲಿ ಕೀ ಮಾಸ್ಟರ್ ಆಗಿ ಸಂಗೀತ ಕಾರ್ಯಕ್ರಮ ಅರುಣ್ ಹಾವಂಜೆ ದೇಶ ವಿದೇಶಗಳಲ್ಲಿ ಅತ್ಯಂತ ಶ್ರೇಷ್ಠ ಕಲಾವಿದರಿಗೆ ಕಾರ್ಯಕ್ರಮ ಕೊಟ್ಟಿರುವಂತಹ ಲೋಕೇಶ್ ಸಂಪಿಗೆ ಮೂಡುಬಿದ್ರೆ ಅವರನ್ನ ಸ್ವಾಗತಿಸಿಕೊಂಡು ಇವರೊಂದಿಗೆ ನಾವು ಮಾತನಾಡುವಂಥ ಮಾತುಗಳನ್ನ ಹಾಡುವಂಥ ಹಾಡುಗಳನ್ನ ಸ್ಪಷ್ಟವಾಗಿ ತಮ್ಮ ಸಮರಗಳಿಗೆ ಮುಟ್ಟಿಸುವಂಥ ಸಾಧನೆಗಳನ್ನು ಬಹಳಷ್ಟು ಅಚ್ಚುಕಟ್ಟಾಗಿ ಆಲಿಸಿ ಕೃತಜ್ಞತೆಗಳನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತೊಂದು ಅದ್ಭುತವಾದಂತಹ ಗೀತೆ ಬಹುಶಃ ಈ ಗೀತೆಯನ್ನು ಹಾಡ್ತಿರೋರೆಲ್ಲ ಬಹಳಷ್ಟು ಫೇಮಸ್ ಆಗ್ತಾ ಇದ್ದಾರೆ, ಜೊತೆಗೆ ಬಹಳಷ್ಟು ಜನರ ಮೆಚ್ಚುಗೆಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಹ ಒಂದು ಗೀತೆ ಮಹಾಲಿಂಗೇಶ್ವರನ್ನ ಸ್ತುತಿಸುವಂತ ಮತ್ತೊಂದು ಸೊಗಸಾದಂಥ ಗೀತೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಗಾಯಕಿ ಸೌಮ್ಯ ಭಟ್ ಅವರೆಲ್ಲ ತುಂಬ ಪ್ರೀತಿಯ ವೇದಿಕೆಗೆ ವೆಲ್ಕಮ್ ಮಾಡಿಕೊಂಡು ಗೀತೆಯನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ.
ಇದಕ್ಕೆ ಲೈಟ್ಸ್ ಬಿಡೋದಿಲ್ಲ, ವಾಯ್ಸ್ ಬರೋದೆಲ್ಲ ಕೇಳಿಸ್ಬೇಕು. ಒಂದು ಲೇಡಿ ಇದ್ದಾರೆ, ಅರ್ಥದಲ್ಲಿ ಹೇಳ್ತಾರೆ, ನೀವೇ ಹಾಗೆ ಹೇಳ್ತಾರೆ ಎಲ್ಲ ನೋಡ್ತಿದ್ರ ಅವ್ರಿಗೆ ಗೊತ್ತಿಲ್ಲ ಸೋನುಗಾರ ಇದೆ ಮೇಡಮ್, ಸೋನುಗಾರ ಒಬ್ಬರಿಗೆ ಹೇಳ್ತಿರೋದು ನೋಡ, ನಾನು ಮಾತಾಡೋಕೆ ಅಲ್ಲ ಅಲ್ಲ ಸ್ವಲ್ಪ ನಾಚಿಕೆ ಆಗ್ತದೆ. ಸೋನುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಲ್ಯಾಳೆ ಸೂಜು ಮಲ್ಲಿಗೆ ಸೋಜುಗಾರ ಸೂಜು ಮಲ್ಲಿಗೆ ಧನ್ಯವಾದಗಳು. ಬಹುಶಃ ಸಂಗೀತ ಹಾಗೂ ಕಲೆಯನ್ನು ಭಾಷೆಗೂ ಮೀರಿ ಜನ ಪ್ರೀತಿಸ್ತಾರೆ ಅನ್ನೋದಕ್ಕೆ ಬಹುಶಃ ಗೀತೆ ಒಂದು ದೊಡ್ಡ ಸಾಕ್ಷಿ. ತಮಿಳುನಾಡಿನ ದಿಶಾ ಫೌಂಡೇಶನ್ ನಮಗೆ ಕೂಡ ಗೊತ್ತಿದೆ. ಸೊ ಅಂತಹ ಒಂದು ಅದ್ಭುತವಾದಂತಹ ಅದರಲ್ಲಿ ಜಗದ್ಗುರುಗಳು ನಮ್ಮ ಅನನ್ಯ ಭಟ್ ಅವರು ಈ ಒಂದು ಗೀತೆಯನ್ನು ಹಾಡೋದನ್ನು ಎಷ್ಟು ಆನಂದಿಸಿದ್ರು, ಅಲ್ಲಿನ ಜನತೆ ಹಾಗೂ ಅದನ್ನು ಕೇಳಿದ ಪ್ರತಿಯೊಬ್ಬ ಜನತೆ ಎಷ್ಟು ಪ್ರೀತಿಸಿದ್ದಾರೆ ಅನ್ನೋದನ್ನು ನಮಗೂ ಕೂಡ ಗೊತ್ತಿದೆ. ಜೊತೆಗೆ ಈ ಒಂದು ಗೀತೆಯನ್ನೇ ಹಾಡ್ತಾ ಬಹಳಷ್ಟು ದೊಡ್ಡ ಎತ್ತರಕ್ಕೆ ಬೆಳೆದಿರುವವರು ನಮ್ಮೂರವರೇ ಮತ್ತೊಬ್ಬರು ಪ್ರಸ್ತುತ ಜಿ ತಮಿಳಿನಲ್ಲಿ ಫೈನಲ್ನಲ್ಲಿ ಇದ್ದಾರೆ, ಶಿವಾನಿ ನವೀನ್ ಚಂದ್ರಗುಪ್ತ. ಬಹುಶಃ ಬೇರೆ ಭಾಷೆಯ ಜನರು ಅವಳ ಬಾಯಿಂದ ಮತ್ತೆ ಮತ್ತೆ ಆ ಗೀತೆಯನ್ನು ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಈ ಗೀತೆಯ ಶಕ್ತಿ ಏನಂತ ನಮಗೆ ಗೊತ್ತಾಗ್ತಾ ಇದೆ. ಬಹುಶಃ ಇದೇ 23ನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ಕೂಡ ನಡೀತಾ ಇದೆ. ಅದರಲ್ಲಿ ಶಿವಾನಿ ನಮ್ಮೂರ ಹಿಂದೆ ಬೇರೆ ಭಾಷೆಯ ಒಂದು ರಿಯಾಲಿಟಿ ಶೋದಲ್ಲಿ ಫೈನಲ್ ಬಂದಿರೋದು. ನಮ್ಮೆಲ್ಲರ ಒಂದು ಪ್ರೀತಿ ಹಾರೈಕೆ ಅವಳ ಮೇಲೆ ಇರಲಿ, ಅವಳು ಆ ಒಂದು ರಿಯಾಲಿಟಿ ಶೋದಲ್ಲಿ ಕೂಡ ಗೆದ್ದು ಬರಲಿ ಒಂದು ಶುಭ ಹಾರೈಕೆಗಳನ್ನು ವೇದಿಕೆ ಮುಖಾಂತರವಾಗಿ ಸಲ್ಲಿಸಬಹುದು. ಗೀತೆಯನ್ನು ಹಾಡಿದಂಥ ನಮ್ಮೆಲ್ಲ ಕಲಾವಿದರಿಗೆ ಇನ್ನಷ್ಟು ದೊಡ್ಡ ದೊಡ್ಡ ವೇದಿಕೆಗಳ ಅವಕಾಶ ಸಿಗಲಿ ಅನ್ನೋ ಒಂದು ಪ್ರೀತಿ ಹಾಡಿಕೆಗಳೊಂದಿಗೆ ಮುಂದಿನ ಗೀತೆಯನ್ನು ಕಾರ್ಯಕ್ರಮದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದಾರೆ ಗಾಯಕ ಯಶವಂತ್ ಮತ್ತಷ್ಟು ಸೊಗಸಾದ ಗೀತೆಗಳು ಕಾರ್ಯಕ್ರಮದ ಕೊನೆಯವರೆಗೂ ಕೂಡ ತಮ್ಮೆಲ್ಲರ ಪ್ರೀತಿ ಹಾರೈಕೆ ಹಾಗೂ ಪ್ರೋತ್ಸಾಹವನ್ನು ನಿರೀಕ್ಷಿಸಿದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದಾರೆ. Pa
ಉಲ್ಲಾಸವಾಗಿ ನಾವು ನಮಸ್ತೆ ಅಲ್ಲ ಇಲ್ಲಿತ್ತು ಸೂರಲ್ಲ
ಹಲೋ 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 ಸೂರಾಲು ಲಕ್ಷದೀಪೋತ್ಸವ ಸೂರಾಲು ಲಕ್ಷದೀಪೋತ್ಸವ 2025 ಕಾರ್ಯಕ್ರಮ ನಡೀತಾ ಇದೆ. ಈ ಅಮೃತ ಗಳಿಗೆಯಲ್ಲಿ ಈ ರಥೋತ್ಸವದ ತರುವಾಯ ನಮ್ಮೊಂದಿಗಿರುವ ಮಹಾ ಗಣ್ಯರು ಶ್ರೀ ಸೂರಾಲು ನಾರಾಯಣ ಮಡಿ, ಸೂರಾಲು ವೆಂಕಟರಮಣ ಭಟ್, ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಪತ್ರಕರ್ತರು ಹಾಗೂ ಲೇಖಕರು, ಹಾಗೆ ವೇದ ಬ್ರಹ್ಮಶ್ರೀ ಲೋಕೇಶ್ ಅಡಿಗರು, ಪ್ರಾಂತೀಯ ಧರ್ಮಾಧಿಕಾರಿಗಳು ಶ್ರೀ ಶಾರದಾ ಪೀಠ ಶೃಂಗೇರಿ, ಇವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ಅರಮನೆಯ ಆನುವಂಶಿಕ ಮುಕ್ತೇಸರಾದಂಥ ತಿಲಕ್ ಪ್ರಸಾದ್ ಜಿ ಅವರು ಹಾಗೂ ಆಡಳಿತ ಮುಕ್ತೇಸರಾದಂಥ ಅಭಿಜಿತ್ ಅಯ್ಯನವರು ಗೌರವಪೂರ್ವಕವಾಗಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮೊಂದಿಗಿರುವ ಅತಿಥಿ ಗಣ್ಯರಿಗೆ ಶಾಲು ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಜಯಂತ್ ಪೂಜಾರಿ ಅವರು ಇದ್ರೂ ಕೂಡ ವೇದಿಕೆಗೆ ಬರಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೊಕ್ಕರ್ಣೆ. ಧನ್ಯವಾದಗಳು ಸರ್. ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಅರಮನೆಯ ಮೊಕ್ತೇಸರರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीम् अनन्तश्रीविभूषित दक्षिणाम्नाय ಶೃಂಗೇರಿ ಶಾರದಾಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಮತ್ತು ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಪರಿಪೂರ್ಣ ಆಶೀರ್ವಾದವನ್ನು ಪ್ರಾರ್ಥಿಸುತ್ತಾ ಮಹತೋಬಾರ ಮಾಲಿಂಗೇಶ್ವರ ದೇವಸ್ಥಾನ ಸುರಾಲು ಇದರ ಆಶ್ರಯದಲ್ಲಿ ಶ್ರೀ ಎಂ ಅಭಿಜಿತ್ ಆಡಳಿತ ಮುಕ್ತೇಶ್ವರು ಸುರಾಲು ಅರಮನೆ ಮತ್ತು ಶ್ರೀ ಎನ್ ತಿಲಕ್ ಪ್ರಸಾದ್ ಜಿ ಅನುವಂಶಯ ಮುಕ್ತೇಶ್ವರ ಸುರಾಲು ಅರಮನೆ ಇವರಿಗೆ ಶೃಂಗೇರಿ ಶಾರದಾ ಅಮ್ಮನವರ ಪೂರ್ಣ ಪ್ರಸಾದವನ್ನು ಈ ಸಂದರ್ಭದಲ್ಲಿ ನೀಡುತ್ತಾ ಇದ್ದೇವೆ. ಯಾವದ್ಭೂಮಂಡಲಂ ಧತ್ತೆ ಸಶೈಲವನಕಾನನಂ ತಾವತ್ ತಿಷ್ಠತಿ ಮೇದಿನ್ಯಾಂ ಸಂತತಿಃ ಪುತ್ರಪೌತ್ರಿಕೀ ಗ್ರಹಾಃ ಕುರ್ವಂತು ಮಂಗಲಂ ಅರಿಷ್ಟಾನಿ ಪ್ರಣಶ್ಯಂತಿ ದುರಿತಾನಿ ಭಜಾನಿ ಚ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ವೇದ ಬ್ರಹ್ಮಶ್ರೀ ಲೋಕೇಶ್ ಅಡಿಗರು, ಪ್ರಾಂತೀಯ ಧರ್ಮಾಧಿಕಾರಿಗಳು, ಶ್ರೀ ಶಾರದಾ ಪೀಠ ಶೃಂಗೇರಿ ಇವರಿಗೆ ಅರಮನೆಯವರ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೆ ಶ್ರೀ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಪತ್ರಕರ್ತರು, ಲೇಖಕರು ನಮ್ಮೊಂದಿಗೆ ಈ ದಿನ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಕ್ಕಾಗಿ ಅರಮನೆಯವರ ಪರವಾಗಿ ಹಾಗೂ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಶ್ರೀ ಸೂರಾಲು ನಾರಾಯಣಮಡಿ ಉಡುಪಿ ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಹಾಗೂ ಸೂರಾಲು ಶ್ರೀ ವೆಂಕಟರಮಣ ಭಟ್ ಶಿಲ್ಪಿಗಳು ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ.
ಎಷ್ಟು ಗಂಟೆ ತನಕ ಆಯ್ತು. ವೈಟ್ ರೈಸ್ ಪಟಾಕಿ ಎಲೆಕ್ಷನ್ ಬೇರೆ
ನಾನು ಬಂದೆ ಚೆನ್ನಾಗಿ ಕಾಣ್ತದೆ. ನಾನೇ ಪಟ್ಟೆ ಬಂದಂಗೆ ನಾನು ಬೈದು ಅಡ್ಡ ಬಂದು ಮಾಡ್ತಾ ಇದ್ದಾನೆ. ನಾನು ಗೊತ್ತಾಯಿಲ್ಲ, ನೀವು ಹಿಡಿದೇ ಸರಿ ಗೊತ್ತಾಯಿಲ್ಲ. ನಿಮ್ಮ ಮನೆ ಮೂಡಿದೆ ಮೂಡಿದೆ ಬಂದಡ್ಕಿದ ನಮ್ಮ ಅಣ್ಣನ ಮಗ ಇದ್ದು ಅಲೆಕ್ಟರು ಉಮಾಡಿಗ ಅಂಗಡಿ ಅಲ್ಲಿ ಅಲ್ಲಿ ಅಕ್ಷರು ರಾಘವೇಂದ್ರ ಮಠ ಇತ್ತಲ್ಲ, ಅಲ್ಲಿ ಎದ್ದೆ ಮನೆ ಅಲ್ಲಿದ್ದು ನಾವೇ ಮಾಡಿ ಡಾಕ್ಟರ್ ಮನೆ ಕಟ್ಟೆ ಗಂಧನ್ ತಿಪ್ಪರು ಡಾಕ್ಟರ್ ಇಬ್ಬರು ಹೋಗಿ ಬೇಗ ಹೋಗಿ. ಆಯ್ತಂಬ್ರು.